ಎಂಥದ್ನ? ಅವನು ಬಂದಿದ್ನಲ್ಲ, ಅವನು ನನ್ನ ಮದುವೆ ಆಗಬೇಕು ಅಂದ್ರೆ ನಾನು ಅವನಿಗೆ ಲಂಚ ಕೊಡ್ಬೇಕಂತೆ. ಲಂಚ ಅಂದ್ರೆ ವರದಕ್ಷಿಣೆ. ನಿನ್ನೆ ಎಲ್ಲ ಬೆಲ್ಲದ ತರ ಸಿಹಿಯಾಗಿ ಮಾತಾಡ್ದ. ಆಮೇಲೆ ಮನೆಗೆ ಹೋದ್ಮೇಕೆ ವರದಕ್ಷಿಣೆ ಕೊಟ್ರೇನೆ ಮದ್ವೆ ಆಗೋದು ಅಂತ ಹೇಳ್ ಕಳ್ಸವನೆ. ಆದ್ರೂ ಈ ಕಡೆ ಬರ್ಬೇಕಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೋಡಕ್ ಚೆನ್ನಾಗಿದ್ರೆ ಸಾಲ್ದು, ಮನ್ಸು ಚೆನ್ನಾಗಿರ್ಬೇಕು ನಿಂತರ. ಇದಕ್ಕೆ ನಾನು ಯಾವಾಗ್ಲೂ ಬಡ್ಕೊಳ್ಳೋದು ನನ್ ಮದುವೆ ಆಗಕ್ಕಿಲ್ಲ ಅಂತ. ಆದ್ರೆ ನಮ್ಮವ್ವ ನನ್ ಮಾತೇ ಕೇಳಕ್ಕಿಲ್ಲ ಅಂತಾಳೆ. ಇಷ್ಟೆಲ್ಲ ಆದ್ಮೇಕೆ ಹೆಂಗ್ ಮದುವೆ ಆಗಕ್ಕಾಯ್ತದೆ ನೀನೇ ಹೇಳು. ಮುಂಚೆನೆ ದುಡ್ಡು ಬೇಕು ಅಂತ ಕೇಳ್ದವನು ಮದ್ವೆ ಆದ್ಮೇಲೆ ದುಡ್ಡು ತಗೋಬಾ ಅಂತ ಹಿಂಸೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಮ್ಮ ಅವ್ವನ್ ಕಣ್ಣು ಆಪರೇಷನ್ ಆಗೋವರೆಗೂ ನಾನು ಮದುವೆ ಆಗ್ಬಾರ್ದು ಅಂತ ನಿರ್ಧಾರ ಮಾಡಿವ್ನಿ. ಸಿಗ್ತಾನೋ ಬಿಡ್ತಾನೋ ಆ ವಿಷಯ ಇವಾಗ ಬೇಡ. ಮೊದ್ಲು ನಾನು ನನ್ನ ಅಂಗಡಿನ ದೊಡ್ಡದ್ ಮಾಡ್ಬೇಕು. ಅದಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿ ಒಂದ್ ಜಾಗ ನೋಡ್ಕೊ ಬಂದೀವ್ನಿ. ಎಲ್ಲ ಸೆಟ್ ಆದ್ರೆ ನಾನು ಅಲ್ಲೇ ವ್ಯಾಪಾರ ಮಾಡ್ತೀನಿ. ದುಡ್ಡು ಸಂಪಾದನೆ ಮಾಡಿ ಅವನ್ ಕಣ್ಣು ಆಪರೇಷನ್ ಮಾಡಿಸ್ತೀನಿ. ಆಮ್ಯಾಕೆ ಈ ಮದ್ವೆ ಗಿದ್ವೆ ಎಲ್ಲ. ಕುತ್ತಿಗೆಯಲ್ಲಿರೋ ತಾಳಿ ಬಗ್ಗೆ ಅಮ್ಮಂಗೆ ಹೇಗೆ ಗೊತ್ತಾಯ್ತು? ಅವರಷ್ಟು ಕಾಳಜಿಯಿಂದ ತಾಳಿ ಎತ್ತಿ ಒಳಗೆ ಹಾಕು ಅಂತ ಹೇಳಿದ್ರು ಅಂದಮೇಲೆ ನನ್ನ ಕುತ್ತಿಗೆಯಲ್ಲಿರೋ ತಾಳಿ ಬಗ್ಗೆ ಅವ್ರಿಗೆ ಮೊದಲೇ ಗೊತ್ತಿತ್ತು. ಆದರೆ ಇಷ್ಟು ದಿನ ನನ್ನನ್ನು ಯಾಕೇನು ಕೇಳಲಿಲ್ಲ. ಈಗ ನನ್ನನ್ನು ಏನಾದರೂ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಯಾವ ವಿಷಯ ಯಾರು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ನೋ ಅದು ಅಮ್ಮನಿಗೆ ಗೊತ್ತಾಗೋಗಿದೆ. ಈಗ ಅವ್ರು ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಅಮ್ಮನಿಗೆ ಈ ವಿಷಯ ಗೊತ್ತಿದೆ ಅಂದಮೇಲೆ ಮನೆಯವ್ರಿಗೆ ಗೊತ್ತಾಗದೆ ಇರುತ್ತಾ? ಇಲ್ಲ, ಮನೆಯವ್ರಿಗೆ ಗೊತ್ತಿದ್ದಿದ್ರೆ ಮನೆ ಈ ರೀತಿ ಶಾಂತವಾಗಿರ್ತಿರ್ಲಿಲ್ಲ. ಅಮ್ಮ ಯಾರಿಗೂ ಏನು ಹೇಳಿಲ್ಲ. ಆದರೆ ಅವ್ರು ನನ್ನನ್ನೇ ಏನಾದರೂ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಭಾವನಾ, ಭಾವನಾ, ಅಯ್ಯೋ, ಅಮ್ಮ ಬೇರೆ ಕರೀತಾ ಇದ್ದಾರೆ. ನಾನು ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ? ಎಲ್ಲ ವಿಷಯ ಗೊತ್ತಿರೋ ಅಮ್ಮನಿಗೆ ನಾನೇನಾದರೂ ಸುಳ್ಳು ಹೇಳಿದ್ರೆ ಅವ್ರು ನಂಬ್ತಾರಾ? ಏನ್ ಮಾಡ್ಲಿ? ನಾನು ಏನ್ ಮಾಡ್ಲಿ? ಭಾವನಾ, ನೀನೇ ನನ್ನನ್ನು ಕಾಪಾಡ್ಬೇಕಪ್ಪ. ಬನ್ನಿ ಬನ್ನಿ ಜಯಂತ್ ಅವರೇ. ಅನ್ಕೊಂಡಿದ್ಕಿಂತ ಬಹಳ ಬೇಗ ಬಂದ್ಬಿಟ್ರಿ. ಅರೆ, ನೀವು ಫೋನ್ ಮಾಡಿ ತುಂಬ ಒಳ್ಳೇದಾಯ್ತು ಸರ್. ನಾನು ಇದೇ ಹತ್ತಿರ ದೂರದಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ, ಹಿಂದೆ ಹೋಗಿದ್ರೆ ಮತ್ತೆ ನಾಳೆ ಬರಬೇಕಾಗಿತ್ತು ನಾನು. ಇದನ್ನೇ ಋಣಾನ್ ಬಂದ ಅನ್ನೋದು. ಒಳ್ಳೆ ಕೆಲಸ ಆಗೋದಿದ್ರೆ ನೋಡಿ ಎಷ್ಟೆಷ್ಟು ಬೇಗ ಆಗುತ್ತೆ. ಹೇಳೋದು ಸರಿ ಸರ್. ಸರ್ವೇರ್ ಬಂದು ಎಲ್ಲ ಅಳತೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಹೋಗಿದ್ದಾರೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಸರ್. ನಂಬಿಕೆ ಅಂತ ಮಾತಾದ್ಮೇಲೆ ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲ ಕೆಲಸಗಳು ಇಷ್ಟು ಬೇಗ ಸುಸೂತ್ರವಾಗಿ ಆಗ್ತಿದೆಯಲ್ಲ ಅಂತ ಖುಷಿ ನೋಡಿ ನನಗೆ. ನೀವು ಹೇಳಿದಾಗೆ ಡಾಕ್ಯುಮೆಂಟ್ ಸೈನ್ ಮಾಡಿಸಿದ್ದೀನಿ, ನೋಡ್ಕೊಂಡ್ಬಿಡಿ. ಹಾಗೆ ಇನ್ನೇನಾದರೂ ಬೇಕಾದರೆ ನಿಮ್ಮ ಲಾಯರ್ ಕೇಳಿ ಹೇಳಿ, ವ್ಯವಸ್ಥೆ ಮಾಡ್ತೀನಿ. ಸರ್, ನೀವತ್ತು ಸೈನ್ ಮಾಡಿಸೋದು ಕಷ್ಟ ಆಗಲ್ಲ ಅಂತ ಹೇಳಿದಾಗ ಸ್ವಲ್ಪ ಭಯ ಆಗಿತ್ತು. ಆದರೆ ನೋಡಿ, ಈ ಕೆಲಸನೂ ಬೇಗ ಆಗೋಯ್ತು. ಮತ್ತು ಲಾಯರ್ ಹತ್ರ ನನಗೆ ಗೊತ್ತಿರೋ ಹಾಗೆ ಇದೊಂದೇ ಡಾಕ್ಯುಮೆಂಟ್ ಬೇಕಿದ್ದು. ಬಟ್ ನೀವು ಹೇಳಿರೋ ಹಾಗೆ ಲಾಯರ್ಗೆ ಒಂದ್ಸಲಿ ಫೋನ್ ಮಾಡಿ ವಿಚಾರಿಸಿ ನಿಮ್ಗೆ ತಿಳಿಸ್ತೀನಿ ಸರ್. ಸರಿ, ಒಳ್ಳೆ ಕೆಲಸಕ್ಕೆ ಯಾಕೆ ನಿಧಾನ ಆಗಬೇಕು ಅಂತ ಬೇಗ ಬೇಗ ಮಾಡಿಸ್ಬಿಟ್ಟೆ. ರೈಟ್. ಸರಿ, ಹಾಗಾದ್ರೆ ತಗೊಳ್ಳಿ, ನಾನು ಇನ್ನು ಹೊರಡ್ತೀನಿ. ಬರಲೇ.
ಬೇಡ ಬನ್ನಿ ದಯವಿಟ್ಟು ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಪ್ಲೀಸ್. ಅಯ್ಯೋ ಬೇಡ ಬೇಡ, ನೀವು ನಿಮ್ಮ ಅತ್ತೆ ಮನೆಗೆ ಅಂತ ಬಂದಿದ್ದೀರಾ, ನಾನು ಹೀಗೆ ವ್ಯಾಯಾಮ ಆದಂಗೆ ಆಗುತ್ತೆ, ನಡ್ಕೊಂಡು ಹೋಗ್ತೀನಿ. ಸರ್ ನೋಡಿ, ನೀವು ಹಿರಿಯರು, ನಿಮ್ಮನ್ನು ಹೀಗೆ ನಡೆಸ್ಕೊಂಡು ಕಳಿಸೋದು ನನಗೆ ಸೂಕ್ತ ಅನ್ನಿಸ್ತಿಲ್ಲ. ದಯವಿಟ್ಟು ಬನ್ನಿ ಕೂತ್ಕೊಳ್ಳಿ, ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ತಿನ್ನಿ. ಅದು ಸರ್ ನನ್ನ ಹೆಂಡತಿಗೆ ತಂಬಿಟ್ಟು ಹೋದರೆ ತುಂಬ ಇಷ್ಟ. ತವ್ರ ಮನೆಗೆ ಹೋದಾಗೆಲ್ಲ ಒತ್ತಾಯ ಮಾಡಿ ಇದನ್ನು ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ಅವ್ನು ಜ್ಞಾಪ ಬಂದ್ಬಿಟ್ರು, ಅದಕ್ಕೆ ಹಾಗಾಯ್ತು, ಕ್ಷಮಿಸಿ. ತಂಬಿಟ್ಟು ತುಂಬ ಚೆನ್ನಾಗಿದೆ ಸರ್. ಇನ್ನೂ ಸ್ವಲ್ಪ ತಗೊಳ್ಳಿ. ಲಲಿತಾ ಏನೇ ತಿಂಡಿ ಮಾಡಿದ್ರು ಇಷ್ಟೇ ರುಚಿಯಾಗಿ ಮಾಡ್ತಾಳೆ ನೋಡಿ. ಕೊಡು ಕೊಡು ಕಾಫಿ. ಸರ್, ನಿಮ್ಮ ಮಗ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ಹೆಂಡತಿಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಆಗಲಿಲ್ಲ ನೋಡಿ. ಈಗಲೂ ನೋಡಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಕೊನೆ ಮೊಮೆಂಟಲ್ಲಿ ಕರ್ಕೊಂಡ್ ಬರಕ್ ಆಗ್ಲಿಲ್ಲ. ಮುಂದಿನ ಸರಿ ಬರುವಾಗ ಕರ್ಕೊಂಬನ್ನಿ. ಖಂಡಿತ ಕರ್ಕೊಂಡ್ ಬರ್ತೀನಮ್ಮ. ಈಗ ರಿಜಿಸ್ಟ್ರೇಷನ್ಗೆ ಅಂತ ಓಡಾಡ್ಬೇಕಾಗತ್ತಲ್ಲ, ಅದ್ರ ಮಧ್ಯೆ ಒಂದ್ಸಲಿ ಕರ್ಕೊಂಡ್ ಬರ್ತೀನಿ. ಸರಿ.